ಹೆಸರು ಆರಾಧ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಖಿಪ್ರ ಶಾಲೆ ಕಾಸ್ಪಾಡಿಯ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಪುಸ್ತಕದ ಹೆಸರು ಮಹಾರಾಷ್ಟ್ರದ ಜಾನಪದ ಕಥೆಗಳು. ಲೇಖಕರ ಹೆಸರು GM ಕೃಷ್ಣಮೂರ್ತಿ. ನಾನು ಈಗ ಓದುತ್ತಿರುವ ಕಥೆಯ ಹೆಸರು 5 ಕುಶಲಕರ್ಮಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ 5 ಗೆಳೆಯರಿದ್ದರು. ಅವರಲ್ಲೊಬ್ಬಾತ ಬಡಗಿ, ಇನ್ನೊಬ್ಬಾತ ನೇಕಾರ, 3ನೇ ಗೆಳೆಯ ಅಕ್ಕಸಾಲಿಗನಾದರೆ 4ನೆಯ ಗೆಳೆಯ ಬಳೆಗಾರನಾಗಿದ್ದ. ಇನ್ನೊಬ್ಬ ಅಂದರೆ 5ನೆಯ ಗೆಳೆಯ ಬ್ರಾಹ್ಮಣನಾಗಿದ್ದನು. ಪುರಾತನ ಪವಿತ್ರ ಗ್ರಂಥಗಳನ್ನು ಚೆನ್ನಾಗಿ ಮನನ ಮಾಡಿಕೊಂಡಿದ್ದ. ತಮ್ಮ ಊರಲ್ಲಿ ಹೊಟ್ಟೆ ಹೊರೆದು ಕೊಳ್ಳಲಾಗದೆ ಈ ಗೆಳೆಯರು ಹಸಿವಿನಿಂದ ಕಂಗೆಟ್ಟು ಬೇರೆ ಊರಿಗೆ ಹೋಗಿ ತಮ್ಮ ಅದೃಷ್ಟವನ್ನು ಅರಸಲು ತೀರ್ಮಾನಿಸಿದರು. ಒಂದು ದಿನ ಬೆಳಿಗ್ಗೆ ಅವರೆಲ್ಲರೂ ತಮ್ಮ ವ್ಯವಹಾರಕ್ಕೆ ಬೇಕಾದಂತಹ ಉಪಕರಣಗಳನ್ನು ಮತ್ತು ಸಾಮಗ್ರಿಗಳನ್ನು ಕಟ್ಟಿಕೊಂಡು ತಮ್ಮ ಮನೆ ಮಂದಿಗೆ ವಿದಾಯ ಹೇಳಿ ಪ್ರಯಾಣ ಹೊರಟರು. ಸಾಯಂಕಾಲವಾಗುತ್ತಿದ್ದಂತೆಯೇ ಅವರೆಲ್ಲರೂ ದಟ್ಟ ಕಾಡೊಂದನ್ನು ಪ್ರವೇಶಿಸಿದರು. ಆ ಕಾಡಿನ ಗಾಢಾಂಧಕಾರದಲ್ಲಿ ಅವರಿಗೆ ಏನೂ ಕಾಣುತ್ತಿರಲಿಲ್ಲ. ಹಾಗಾಗಿ ಅಂದಿನ ರಾತ್ರಿ ಅಲ್ಲಿಯೇ ಉಳಿದು ವಿಶ್ರಾಂತಿ ಪಡೆಯಲು ನಿಶ್ಚಯಿಸಿದರು. ಮಿನುಗುತ್ತಿದ್ದ ಸಣ್ಣ ತೊರೆಯ ಬಳಿ ಇದ್ದ ಭಾರೀ ಆಲದ ಮರದ ಕೆಳಗಿನ ಜಾಗವನ್ನು ತಂಗಲು ಆರಿಸಿಕೊಂಡು ಗಾಳಿ ಸುಮಧುರವಾಗಿ ಬೀಸುತ್ತಿತ್ತು. ಪೂರ್ಣಚಂದಿರ ದಿಗಂತದ ಮೇಲಿರುತ್ತಿದ್ದ ಆ ಜಾಗ ಅವರನ್ನು ಬಹಳವಾಗಿ ಮರುಳುಗೊಳಿಸುತ್ತಿತ್ತು.